ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಆರಾಮಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಲ್ರೆಡಿ ಹಳ್ಳಿ ವ್ಲಾಗ್ ಅಂತ ಹೇಳ್ಬಿಟ್ಟು ಹಳ್ಳಿ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಮನೆ ಮುಂದೆಗಡೆ ಸುಮಾರು ಗಿಡಗಳನ್ನೆಲ್ಲ ಹಾಕಿದ್ದಾರೆ, ತರಕಾರಿ ಗಿಡಗಳು ಹಾಗೆ ಹಣ್ಣಿನ ಗಿಡಗಳು ಈ ಥರದ್ದೆಲ್ಲ ಹಾಕಿದ್ದಾರೆ. ಹಾಗೆ ಇದು ದಾಳಿಂಬೆ ಹಣ್ಣಿನ ಗಿಡ ಸಹ ಹಾಕಿದ್ದಾರೆ. ಅದು ಕಾಯಿ ಸಹ ಬಿಟ್ಟಿತ್ತು ನೋಡಿ, ಒಂದೇ ಒಂದು ಗಿಡ ಎಷ್ಟೊಂದು ಕಾಯಿ ಬಿಟ್ಟಿದೆ. ಇನ್ನೂ ಚಿಕ್ಕ ಚಿಕ್ಕವು, ಇನ್ನೂ ದೊಡ್ಡವಾಗಿಲ್ಲ, ಇನ್ನೂ ದೊಡ್ಡ ಹಣ್ಣು ಹಾಕಿ ಇನ್ನೂ ಬೇಕು ಟೈಮು. ಸೊ ಅದಾದಮೇಲೆ ಇಲ್ಲಿ ನಮ್ಮಮ್ಮ ಕರ್ಜಿಕಾಯಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ನಮ್ಮ ಮನೆಯವರು ನೆನ್ನೆ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಹೋಗ್ಬಿಟ್ರು. ಏನು ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ ಮಾಡಿ ಕೊಡ್ತೀನಿ ತಗೊಂಡೋಗು ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ರುಬ್ಕೊಳ್ಳೋದಕ್ಕೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಸಕ್ಕರೆ ಹಾಗೆ ಕೊಬ್ಬರಿ ತುರ್ಕೊಂಡಿದ್ದಾರೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೊತಾ ಇದ್ವಿ, ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲನೂ ಜಾಸ್ತಿ ತೊಗೊಂಡಿದ್ವಿ. ಸಕ್ಕರೆ ಹಾಗೆ ಕೊಬ್ಬರಿ ತುರಿ, ಕಡಲೆ ಹಾಗೆ ಕಡಲೆ ಬೀಜ ಆಲ್ರೆಡಿ ಹುರಿದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಈಗ ಏನೇನು ಹೇಳಿದ್ನೋ ಅದು ಎಲ್ಲವನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಪುಡಿ ಆಗೋ ಥರ ಎಲ್ಲ ರುಬ್ಕೊಂಡು ಒಂದೊಂದನ್ನೇ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರೆ. ಆಲ್ರೆಡಿ ಮೈದಾ ಹಿಟ್ಟನ್ನ ಕಲಸಿ ಇಟ್ಟಿದ್ವಿ, ಕಲಸಿ ಇಟ್ಬಿಟ್ಟು ಚೆನ್ನಾಗಿ ನೆನ್ಕೊಳ್ಳಿ ಅಂತ. ಅದಾದಮೇಲೆ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡು ಎಲ್ಲ ರುಬ್ಕೊತಾ ಇದ್ವಿ. ಟೈಮ್ ಪಾಸಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ, ಈವ್ನಿಂಗ್ ಟೈಮಲ್ಲಿ. ಹಂಗಾಗಿ ಇವಾಗ ಬೇರೆ ಮಳೆ ಜಿನಿ ಜಿನಿ ಅಂತ ಬರ್ತಾ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಒಂದು ಬೇಕಾಗುತ್ತಲ್ವ, ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಅಮ್ಮರಿಗೂ ನಮಗೂ ಹಾಗೆ ಅಕ್ಕರಿಗೂ ಎಲ್ರಿಗೂ ಸೇರಿಸಿ ಮಾಡ್ತಾಯಿದ್ದಾರೆ. ಅದರಲ್ಲೂ ನಮ್ಮ ಮನೆಯವರಿಗೆ ಸ್ವೀಟ್ ಐಟಮ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಹಿಂಗೆ ಬಂದು ಹಿಂಗೆ ಹೋದರೂ ಏನು ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು. ಎಲ್ಲರೂ ಮನೆಯಲ್ಲಿ ಆಲ್ಮೋಸ್ಟ್ ಆಲು ನಾನ್ ವೆಜ್ಜನ್ನ ಇಷ್ಟಪಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ಗಿಂತಲೂ ಈ ಥರ ಸ್ವೀಟ್ ಐಟಮ್ಸೇ ಜಾಸ್ತಿ ಇಷ್ಟಪಡ್ತಾರೆ. ಈಗ ಕಡಲೆ ಬೀಜ ಮತ್ತು ಕಡಲೆ ಎರಡನ್ನೂ ರುಬ್ಕೊಂಡಿದ್ದೀವಿ ನುಣ್ಣಗೆ. ಅದಾದಮೇಲೆ ಕೊಬ್ಬರಿ ಸಹ ರುಬ್ಕೊಂಡು ಹಾಕ್ತಾಯಿದ್ದಾರೆ. ಜಾಸ್ತಿ ನುಣ್ಣಗೆ ಅನ್ನೋ ಥರ ಏನು ಬೇಡ, ಕೊಬ್ಬರಿ ಸ್ವಲ್ಪ ತರಿ ತರಿ ಅನ್ನೋ ಥರ ರುಬ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಯಾಕಂದರೆ ಕಡಲೆ ಬೀಜ ಕಡಲೆ ಅದೆಲ್ಲ ಫುಲ್ಲು ನುಣ್ಣಗಾಗಿರುತ್ತಲ್ವ, ಅದ್ರ ಮಧ್ಯೆ ಇದು ಸ್ವಲ್ಪ ತರಿ ತರಿ ಅನ್ನೋ ಥರ ಕೊಬ್ಬರಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಸಕ್ಕರೆ ಸಹ ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅನಿಸುತ್ತೋ, ಕೆಲವರಿಗೆ ಸ್ವೀಟು ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವರಿಗೆ ಕಮ್ಮಿ ಇದ್ದರೆ ಇಷ್ಟ ಆಗುತ್ತೆ. ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಸಕ್ಕರೆನ. ಸೊ ಎಲ್ಲ ರುಬ್ಕೊಂಡು ಹಾಕ್ಕೊಂಡಿದ್ದಾಯಿತು, ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೇಕು. ಹಾಗೆಯೇ ಇವತ್ತು ನಮ್ಮೂರಲ್ಲಿ ಪೀರ್ಲ್ ಹಬ್ಬ ಅಂತ ಮಾಡ್ತಾರೆ, ಇವತ್ತು ಮತ್ತು ನಾಳೆ. ಈ ಹಬ್ಬ ಬಂದುಬಿಟ್ಟು ಮುಸ್ಲಿಮ್ಸ್ದು. ಆದರೆ ಊರಲ್ಲಿರೋರು ಎಲ್ಲರೂ ಹೋಗ್ಬಿಟ್ಟು ಈ ಥರ ಸಕ್ಕರೆ ಹಾಗೆ ಕಡಲೆ ಈ ಥರ ಎಲ್ಲ ತೊಗೊಂಡೋಗಿ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಎಲ್ಲರೂ ಇರ್ತಾರೆ ಅಲ್ವಾ, ಅವ್ರಿಗೆಲ್ಲರಿಗೂ ಪ್ರಸಾದ ಹಂಚ್ಬಿಟ್ಟು ಮತ್ತೆ ಮನೆಗೆ ಬರ್ತಾರೆ. ಇದು ಮುಸ್ಲಿಮ್ಸ್ ಅಂತಲ್ಲ, ಊರಲ್ಲಿರೋರು ಎಲ್ಲರೂ ಸೇರಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಈ ಹಬ್ಬಕ್ಕೆ ಮಾತ್ರ ಈ ಥರ. ಮತ್ತು ಅದಾದಮೇಲೆ ನಾಳೆ ಕೆಂಡ ಸಹ ಇರುತ್ತೆ. ನಾಳೆ ಕೆಂಡ ಆಗಿರೋದ್ರಿಂದ ಇವತ್ತು ಕಟ್ಟಿಗೆಗಳು ಯಾರಾದರೂ ಹರಕೆ ಎಲ್ಲ ಮಾಡ್ಕೊಂಡಿರ್ತಾರೆ ಅಲ್ವಾ, ಅವರು ಕಟ್ಟಿಗೆಗಳೆಲ್ಲ ತೊಗೊಬಂದು ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ರಾತ್ರಿ ಎಲ್ಲ ಅದನ್ನು ಕೆಂಡ ಮಾಡಿಬಿಟ್ಟು ನಾಳೆ ಬೆಳಗಿನ ಜಾವ 4 ಗಂಟೆ ಟೈಮಲ್ಲಿ ಕೆಂಡ ತುಳಿಯೋದಿರುತ್ತೆ. ಸೊ ಕೆಂಡ ಹಿಂದಿನ ದಿವಸನೇ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾರೆ. ನಾಳೆ ಬೆಳಗ್ಗೆ ಕೆಂಡ ತುಳಿದಿದ್ದಾದಮೇಲೆ ನಾಳೆ ಸಾಯಂಕಾಲ ಫುಲ್ಲು ಸ್ವಲ್ಪ ಗ್ರ್ಯಾಂಡಾಗಿ ಇರುತ್ತೆ, ವಿಶೇಷವಾಗಿ ಪೂಜೆ ಎಲ್ಲ ಇರುತ್ತಲ್ವ, ಹಂಗಾಗಿ. ದೇವಸ್ಥಾನದ ಹತ್ರ ನಾನು ಮತ್ತು ನನ್ನ ತಮ್ಮ ಇಬ್ಬರು ಹೋಗಿ ಬಂದ್ವಿ. ಬರೋ ಅಷ್ಟರೊಳಗೆ ಆಲ್ರೆಡಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರೂ ಕರ್ಜಿಕಾಯಿ ಮಾಡ್ತಾಯಿದ್ರು, ಇಬ್ಬರು ಕೂತ್ಕೊಂಡು. ನಮ್ಮ ಮನೆ, ಅಕ್ಕರ ಮನೆ ಹಾಗೆ ಅಮ್ಮರ ಮನೆಗೆ ಎಲ್ಲರ ಮನೆಗೂ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ವಿ ಅಲ್ವಾ. ಇವನ್ನ ಮಾಡಿ ಕಂಪ್ಲೀಟ್ ಮಾಡೋ ಅಷ್ಟರೊಳಗೆ 11 ಗಂಟೆ 11:15 ಆಗೋಯಿತು. ಅಷ್ಟೊತ್ತಿನ ತನಕ ಕರ್ಜಿಕಾಯಿ ಮಾಡ್ಕೊಂಡು ಕೂತ್ಕೊಂಡಿದ್ದಾಯಿತು.
ಮತ್ತೆ ನಾನು ಬೆಳಗ್ಗೆ ರಿಟರ್ನ್ ಬೆಂಗಳೂರಿಗೆ ಹೊರಟೆ. ಆಲ್ರೆಡಿ ಟೈಮ್ ಬಂದುಬಿಟ್ಟು ಒಂದು 10 ಗಂಟೆ ಆಗಿತ್ತು. ಇದು ಊರು ಬಂದುಬಿಟ್ಟು ನಮ್ಮೂರಿಂದ 7 ಕಿಲೋಮೀಟ್ರ್ ಮುಂದೆ ಇದೆ, ನಿಂಗದಹಳ್ಳಿ ಅಂತ ಹೇಳ್ಬಿಟ್ಟು. ನಿನ್ನೆ ಸಾಯಂಕಾಲ ಏನು ಮಾಡಿದ್ದೆ ಅಂದರೆ ಹೂವಿನ ಗಿಡ ಎಲ್ಲ ತಗೊಂಡೋಗೋಣ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ಪಾಟಲ್ಲಿ ಹಾಕೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೀಳಿಸ್ಬಿಟ್ಟು ಕವರಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಬರಬೇಕಾದ್ರೆ ನನಗೆ ಅದು ನೆನಪೇ ಆಗಿಲ್ಲ ಗಿಡಗಳು. ಆಲ್ರೆಡಿ ಇಲ್ಲಿ ನಿಂಗದಹಳ್ಳಿಗೆ ಬಂದಮೇಲೆ ನೆನೆಸ್ಕೊಂಡಿದ್ದೀನಿ ನಾನು. ಇಲ್ಲಿ ಟೀಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು, ಒಂದು 5 ಮಿನಿಟ್ಸ್ ಅಷ್ಟೇ ನಿಲ್ಲಿಸಿದ್ರು, ಜಾಸ್ತಿ ಹೊತ್ತೇನೆ ನಿಲ್ಲಿಸಿರಲಿಲ್ಲ. ನೆನೆಸ್ಕೊಂಡು ನನ್ನ ತಮ್ಮಗೆ ಫೋನ್ ಮಾಡಿದೆ ನಾನು. ಅಯ್ಯೋ ಗಿಡಗಳೆಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅವನು ಸರಿ ಟೀ ನಿಲ್ಲಿಸಿದ್ದಾರೆ, ಒಂದು 5 ಮಿನಿಟ್ಸ್ ಆದ್ರೂ ನಿಲ್ಲಿಸ್ತಾರೆ, ನಾನು ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ತಗೊಬಂದ. ನಿಂಗದಹಳ್ಳಿ ಒಂದು 5 ಮಿನಿಟ್ಸ್ ಅಷ್ಟೇ ನಿಲ್ಲಿಸಿದ್ರಲ್ವ, ಹಾಗಾಗಿ ಸ್ವಲ್ಪ ಮುಂದೆ ಹೋಗ್ಬಿಡ್ತಾ ಅವ್ನು ಬರೋ ಅಷ್ಟರೊಳಗೆ. ಆದರೂ ಬಿಟ್ಟಿಲ್ಲ, ಬಂದು ನನಗೆ ಕೊಟ್ಬಿಟ್ಟು ಹೋದ ಹೂವಿನ ಗಿಡಗಳನ್ನೆಲ್ಲ.